ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 8ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಎನ್ಎಸ್ಒ ಎಸ್ಟಿಮೇಟ್ಸ್ ಫಿಸ್ಕಲ್ ಇಯರ್ 22 ಜಿಡಿಪಿ ಗ್ರೋತ್ ಅಟ್ 9.2% ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸರ್ಕಾರದ ಆಯವ್ಯಯ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗತ್ತೆ. ಆಯವ್ಯಯವನ್ನು ಮಾಡುವಂಥ ಪ್ರೋಸೆಸ್ನ ಅಡಿಯಲ್ಲಿ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ಮೋಸ್ಪಿ ಅವರು ಈ ರೀತಿಯ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ಗಳನ್ನು 2021-22ರ ಸಾಲಿಗೆ ರಿಲೀಸ್ ಮಾಡಿರ್ತಕ್ಕಂಥದ್ದು. ಕರೆಂಟ್ ಫಿನಾನ್ಷಿಯಲ್ ಇಯರಿನ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ GDP, GNP ಇವುಗಳ ಅರ್ಥ ಏನು ಅನ್ನುವಂಥದ್ದನ್ನು ಮೊದಲಿಗೆ ನಾವು ತಿಳ್ಕೊಳ್ಳೋಣ. GDP ಅನ್ನುವಂಥದ್ದು ಭಾರತ ಅಥವಾ ಯಾವುದೋ ಒಂದು ರಾಷ್ಟ್ರದ ಡೊಮೆಸ್ಟಿಕ್ ಬೌಂಡ್ರೀಸ್ಗಳೇನಿರುತ್ತೆ, ಆ ರಾಷ್ಟ್ರದ ಡೊಮೆಸ್ಟಿಕ್ ಬೌಂಡ್ರೀಸ್ಗಳ ಅಡಿಯಲ್ಲಿ ಒಂದು ಗಿವನ್ ಟೈಮ್ ಫ್ರೇಮ್ನ ಅಡಿಯಲ್ಲಿ, ಜನರಲಿ 1 ವರ್ಷವನ್ನ ನಾವು ಟೈಮ್ ಫ್ರೇಮ್ ಆಗಿ ತಗೊಳ್ತೇವೆ. 1 ವರ್ಷದಲ್ಲಿ ಅಲ್ಲಿನ ಡೊಮೆಸ್ಟಿಕ್ ಬೌಂಡ್ರಿಯ ಅಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ನ ಮಾನಿಟರಿ ವ್ಯಾಲ್ಯೂವನ್ನ GDP ಅಂತ ಹೇಳಿ ನಾವು ಗುರುತಿಸ್ತೇವೆ. ಆದ್ರೆ GNP ಅಂತ ಅಂದ್ರೆ ಯಾವುದೇ ಒಬ್ಬ ಪರ್ಸನ್ ಅಥವಾ ಒಂದು ಕಂಪನಿ ಅನ್ನುವಂಥದ್ದು ಆ ದೇಶಕ್ಕೆ ಬಿಲಾಂಗಿಂಗ್ ಆಗಿದ್ದಂಥದ್ದು, ಅದು ಎಲ್ಲಿಯೇ ಬೇಸ್ ಆಗಿದ್ರೂ ಪರವಾಗಿಲ್ಲ, ಅದು ಎಲ್ಲಿ ಪ್ರೊಡ್ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಆ ಪರ್ಸನ್ ಅಥವಾ ಆ ಕಂಪನಿ ಅನ್ನುವಂಥದ್ದು ಒಟ್ಟಾರೆಯಾಗಿ ಪ್ರೊಡ್ಯೂಸ್ ಮಾಡುವಂತ ಗೂಡ್ಸ್ ಅಂಡ್ ಸರ್ವಿಸಸ್ಸಿನ ಮಾನಿಟರಿ ವ್ಯಾಲ್ಯೂವನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳಿ ನಾವು ಗುರುತಿಸುವಂಥದ್ದು. 2022ನೇ ಸಾಲಿನ GDP ಎಸ್ಟಿಮೇಟ್ಸ್ಗಳನ್ನು ಮೋಸ್ಪಿ ಈಗ ಹೊರತಂದಿರ್ತಕ್ಕಂಥದ್ದು. ಇಲ್ಲಿ ಇದರ ಪ್ರಕಾರವಾಗಿ ಭಾರತದ GDP ಅನ್ನುವಂಥದ್ದು 2022ರ ಫಿಸ್ಕಲ್ ಇಯರ್ನಲ್ಲಿ 9.2% ಬೆಳೆಯುತ್ತೆ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ 2021ರ ಫಿಸ್ಕಲ್ ಇಯರ್ನಲ್ಲಿ 7.3% GDP ಅನ್ನುವಂಥದ್ದು ಕಾಂಟ್ರಾಕ್ಟ್ ಆಗಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ಗಳನ್ನು ಈಗ 2022ರ ಸಾಲಿಗೆ ಮೋಸ್ಪಿ ಅನ್ನುವಂಥದ್ದು ಹೊರತಂದಿದೆ. ಹಾಗಾದ್ರೆ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ಗಳು ಅಂದ್ರೆ ಏನು ಅಂತ ಅಂದ್ರೆ, ಇವುಗಳನ್ನ ಮೊದಲ ಬಾರಿಗೆ 2016-17ರ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಜಾನ್ವರಿಯ ಕೊನೆಯ ವಾರದಲ್ಲಿ ಇವುಗಳನ್ನ ಪಬ್ಲಿಷ್ ಮಾಡಲಾಗ್ತಾ ಇತ್ತು. ಫಸ್ಟ್ ಅಫಿಷಿಯಲ್ ಎಸ್ಟಿಮೇಟ್ಗಳಾಗಿರುತ್ತೆ. ಈ ವರ್ಷದ ಫಿನಾನ್ಷಿಯಲ್ ಇಯರಿನ GDP ಯಾವ ರೀತಿಯಾಗಿ ಗ್ರೋ ಆಗ್ಬೋದು ಅನ್ನೋದಕ್ಕೆ ನಮಗೆ ಫಸ್ಟ್ ಅಫಿಷಿಯಲ್ ಎಸ್ಟಿಮೇಟ್ಸ್ಗಳಾಗಿ ಇವು ಹೊರಬರುತ್ತೆ. ಆದ್ರೆ ಅಡ್ವಾನ್ಸ್ ಅಂತ ಯಾಕೆ ಕರೀತಾರೆ ಅಂತ ಅಂದ್ರೆ, ಇನ್ನೂ ಕೂಡ ಫಿನಾನ್ಷಿಯಲ್ ಇಯರ್ ಮುಗುದಿಲ್ಲ. 2021-22 ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಇನ್ನು ಈ ವರ್ಷವೇ ಕಂಪ್ಲೀಟ್ ಆಗದ ಮುಂಚೆಯೇ ಈ ಒಂದು ಮಾಹಿತಿಯನ್ನು ನಮಗೆ ತಿಳಿಸೋದ್ರಿಂದ ಇವುಗಳನ್ನ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಅಂತ ಹೇಳಿ, ಅದರಲ್ಲಿ ಅಡ್ವಾನ್ಸ್ ಅನ್ನುವಂಥ ಪದವನ್ನು ನಾವು ಗುರುತಿಸುವಂಥದ್ದು. ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಅಂತ ಅಂದ್ರೆ, ಎಂಡ್ ಆಫ್ ದಿ 3rd ಕ್ವಾರ್ಟರ್ನಲ್ಲಿ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಅನ್ನುವಂಥದ್ದು ಪಬ್ಲಿಷ್ ಆಗುತ್ತೆ. ಡಿಸೆಂಬರ್ನ ನಂತರದಲ್ಲಿ ಇದು ಪಬ್ಲಿಷ್ ಆದ್ರೂ ಕೂಡ 3rd ಕ್ವಾರ್ಟರಿನ GDP ಡೇಟಾವನ್ನ ಇದು ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ. Q3 ಡೇಟಾ ಅನ್ನುವಂಥದ್ದು ಸೆಕೆಂಡ್ ಅಡ್ವಾನ್ಸ್ ಎಸ್ಟಿಮೇಟಿನ ಭಾಗವಾಗಿ ಆ ಸಂದರ್ಭದಲ್ಲಿ ಇದು ಹೊರಬರುತ್ತೆ. ಆದ್ರೆ ಈ ರೀತಿ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಅನ್ನ ಹೊರತರುವಂತದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ, ಮುಂದಿನ ಸಾಲಿನ ಬಡ್ಜೆಟ್ ಅನ್ನ ಈಗೇನು ಫೆಬ್ರವರಿಯ ಸಂದರ್ಭದಲ್ಲಿ ನಾವು ಬಡ್ಜೆಟ್ ಸೆಷನ್ ಅಲ್ಲಿ ಕಾಣ್ತೇವೆ, ಅದನ್ನ ಪಬ್ಲಿಷ್ ಮಾಡುವಾಗ ಅಥವಾ ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡುವಾಗ ಬಡ್ಜೆಟರಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದಕ್ಕೆ ಈ ಒಂದು ಎಸ್ಟಿಮೇಟ್ಸ್ಗಳು ನಮಗೆ ಬಹಳನೇ ಇಂಪಾರ್ಟೆನ್ಸ್ ಅನ್ನ ನೀಡುತ್ತೆ. ಬಡ್ಜೆಟ್ ಅಲೋಕೇಶನ್ಸ್ ಗಳನ್ನ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರಿಗೆ ಯಾವ ರೀತಿಯಾಗಿ ನೀಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಕೂಡ ಇದು ಸಾಕಷ್ಟು ನೆರವಾಗುವಂತ ಒಂದು ಇಂಪಾರ್ಟೆಂಟ್ ಎಸ್ಟಿಮೇಟ್ಸ್ಗಳಾಗಿರುತ್ತೆ. ಇನ್ನು ನಾಮಿನಲ್ GDPಯ ಬೇಸಿಸ್ ಆಗಿ ಕೂಡ ಇದು ಕಾರ್ಯ ಮಾಡುತ್ತೆ. ಬಡ್ಜೆಟ್ ಮೇಕಿಂಗ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ನೋಡೋದಾದ್ರೆ, ನಾಮಿನಲ್ GDP ಅನ್ನುವಂಥದ್ದು ಯಾವ ರೀತಿಯಾಗಿ ಉಂಟಾಗಿದೆ ಈ ವರ್ಷದಲ್ಲಿ ಅನ್ನುವಂಥದ್ದನ್ನ ಗುರುತಿಸೋದಕ್ಕೆ ಇದು ಸಾಕಷ್ಟು ನೆರವಾಗುವಂತ ಒಂದು ಅಂಶ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ರಿಯಲ್ GDP ಅಂದ್ರೇನು, ನಾಮಿನಲ್ GDP ಅಂದ್ರೇನು ಅನ್ನುವಂಥದ್ದನ್ನ ಕೂಡ ತಿಳ್ಕೊಳ್ಬೇಕಾಗತ್ತೆ. GDPಯಲ್ಲಿ ಆ ವರ್ಷದ ಇನ್ಫ್ಲೇಷನ್ ಏನಿದೆ ಅದರ ಎಫೆಕ್ಟ್ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಕಳೆದ ವರ್ಷದಲ್ಲಿ ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಆಗಿದ್ದು, ಈ ವರ್ಷ ಹಣದುಬ್ಬರದಿಂದಾಗಿ ಆ ಪೆನ್ನಿನ ಬೆಲೆ 12 ರೂಪಾಯಿ ಆಗಿದೆ ಅಂತ ಅನ್ಕೋಣ. ಕಳೆದ ವರ್ಷ ಈ ಪ್ರಾಡಕ್ಟ್ಸ್ಗಳು 10 ಸಂಖ್ಯೆಯಲ್ಲಿ ಪ್ರೊಡ್ಯೂಸ್ ಆಗಿತ್ತು. ಆದ್ರೆ ಈ ವರ್ಷ ಇದೇ ಪ್ರಾಡಕ್ಟು ಈ ವರ್ಷವೂ ಕೂಡ 10 ಸಂಖ್ಯೆಯಲ್ಲಿ ಪ್ರೊಡ್ಯೂಸ್ ಆಗಿದೆ. ಆದ್ರೆ ಹೋದ ವರ್ಷ ನಮಗೆ ಅದು GDPಗೆ ಕಾಂಟ್ರಿಬ್ಯೂಟ್ ಮಾಡಿದಂಥದ್ದು 100 ರೂಪಾಯಿ ಆಗಿತ್ತು. ಈ ವರ್ಷ ಇದೇ ಪೆನ್ನುಗಳಿಂದ GDPಗೆ ಕಾಂಟ್ರಿಬ್ಯೂಟ್ ಆಗ್ತಿರ್ತಕ್ಕಂಥದ್ದು 120 ರೂಪಾಯಿ ಆಗಿದೆ. ಹಂಗಂತ GDP 20% ಗ್ರೋತ್ ಆಗಿದೆ ಅಂತ ಅನ್ಕೊಳ್ಳೋದೇ ಆದ್ರೆ, ಇಲ್ಲಿ ಇನ್ಫ್ಲೇಷನ್ ನಿಂದ ಗ್ರೋತ್ ಆಗಿದೆಯೇ ಹೊರತು ರಿಯಲ್ ಆಗಿ GDP ಗ್ರೋತ್ ಆಗಿರೋದಿಲ್ಲ. ಹಾಗಾಗಿ ರಿಯಲ್ GDP ಗ್ರೋತ್ ಯಾವಾಗ ಆಗುತ್ತೆ, ಇಲ್ಲಿ 10 ಯೂನಿಟ್ಸ್ಗಳು ಇದ್ದಂಥದ್ದು ಇಲ್ಲಿ ಏನಾದ್ರೂ ಒಂದು ವೇಳೆ 15 ಯೂನಿಟ್ಸ್ಗಳು ಅಥವಾ 11 ಯೂನಿಟ್ಸ್ಗಳು ಇಲ್ಲಿ
ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಆಗ ಅದನ್ನ ನಾವು ರಿಯಲ್ ಜಿ ಡಿ ಪಿ ಅಂತ ಹೇಳಿ ಗುರುತಿಸ್ಬೋದಾಗತ್ತೆ. ರಿಯಲ್ ಜಿ ಡಿ ಪಿ ಅಂತ ಅಂದ್ರೆ ಜಿ ಡಿ ಪಿಯಲ್ಲಿ ಇನ್ಫ್ಲೇಷನಿನ ಎಫೆಕ್ಟ್ ಅನ್ನ ತೆಗೆದು ಹಾಕುವಂಥದ್ದನ್ನ ನಾವು ರಿಯಲ್ ಜಿ ಡಿ ಪಿ ಅಂತ ಹೇಳಿ ಗುರುತಿಸ್ತೇವೆ. ಎಲ್ಲ ಬಡ್ಜೆಟ್ ಕ್ಯಾಲ್ಕುಲೇಷನ್ಸ್ಗಳು ನಾಮಿನಲ್ ಜಿ ಡಿ ಪಿ ಇಂದನೇ ಶುರುವಾಗುತ್ತೆ. ರಿಯಲ್ ಜಿ ಡಿ ಪಿ ಅಂತ ಅಂದ್ರೆ ಇನ್ಫ್ಲೇಷನ್ ರೇಟ್ ಅನ್ನ ನಾಮಿನಲ್ ಜಿ ಡಿ ಪಿ ಇಂದ ತೆಗೆದು ಹಾಕಿದ್ರೆ ನಮ್ಗೆ ಅದರಲ್ಲಿ ರಿಯಲ್ ಜಿ ಡಿ ಪಿ ಅನ್ನುವಂಥದ್ದು ಸಿಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಮೈನ್ ಟೇಕ್ಅವೇಸ್ ಏನಿರಬೇಕು ಅಂತ ಅಂದ್ರೆ ಜಿ ಡಿ ಪಿ ಗ್ರೋತ್ನ ವಿಚಾರದಲ್ಲಿ ಆರ್ ಬಿ ಐ ತನ್ನ ಎಸ್ಟಿಮೇಟ್ ಎಷ್ಟನ್ನ ನೀಡಿತ್ತು ಅಂತ ಅಂದ್ರೆ 9.5% ಅಂತ ಹೇಳಿ ತಿಳಿಸಿತ್ತು. ಆದ್ರೆ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಗಳನ್ನ ನೋಡೋದಾದ್ರೆ 9.2% ಅಂತ ಹೇಳಿ ಇಲ್ಲಿಂದ ನಮಗೆ ಮೋಸ್ಪಿ ತಿಳಿಸ್ತಾ ಇದೆ. ಒಮಿಕ್ರಾನ್ ವೇರಿಯಂಟ್ ಅನ್ನುವಂಥದ್ದು ಬರೋದಕ್ಕೆ ಹಿಂದೆಯೇ ಆರ್ ಬಿ ಐ ಈ ಡೇಟಾವನ್ನ ನೀಡಿತ್ತು. ಹಾಗಾಗಿ ಈಗಿನ ಒಂದು ಎಸ್ಟಿಮೇಷನ್ ಪ್ರಕಾರವಾಗಿ ನಾವು 9.2% ಅಂತ ಹೇಳಿ ಎಸ್ಟಿಮೇಟ್ ಮಾಡಬಹುದಾಗಿದೆ. ಅಂದ್ರೆ ಆರ್ ಬಿ ಐ ನೀಡಿದಂತ ಫಿಗರ್ಗಿಂತಲೂ ಕೂಡ ಕಡಿಮೆ ಜಿ ಡಿ ಪಿ ಗ್ರೋತ್ ಆಗುತ್ತೆ ಈ ವರ್ಷ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಮತ್ತು ಇನ್ಫ್ಲೇಷನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ. ಈ ವರ್ಷದ ಎಸ್ಟಿಮೇಟೆಡ್ ಜಿ ಡಿ ಪಿ ಗ್ರೋತ್ಗಿಂತಲೂ ಕೂಡ ಜಿ ಡಿ ಪಿ ಕಡಿಮೆ ಆಗೋದಕ್ಕೆ ಇನ್ಫ್ಲೇಷನ್ ಕೂಡ ಒಂದು ಮುಖ್ಯವಾದಂತ ಕಾರಣ ಆಗ್ತಾ ಇದೆ. ಇನ್ನ ಪ್ರೈವೇಟ್ ಕನ್ಸಂಪ್ಷನ್ ಅನ್ನುವಂಥದ್ದು ಸ್ಟ್ರಗಲ್ ಆಗ್ತಾ ಇತ್ತು, ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದನ್ನ ಮತ್ತೆ ನಮ್ಗಿದು ತಿಳಿಸ್ತಾ ಇರ್ತಕ್ಕಂಥದ್ದು. ಜಿ ಡಿ ಪಿಗೆ 3 ಮುಖ್ಯ ಕಾಂಟ್ರಿಬ್ಯೂಟರ್ಸ್ಗಳು ಅಂತ ಅಂದ್ರೆ ಪ್ರೈವೇಟ್ ಕನ್ಸಂಪ್ಷನಿನ ಡಿಮ್ಯಾಂಡ್ ಯಾವ ರೀತಿ ಇದೆ ಅನ್ನುವಂಥದ್ದು, ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದೆ ಅನ್ನುವಂಥದ್ದು, ಮತ್ತು ಸರ್ಕಾರದ ಎಕ್ಸ್ಪೆಂಡಿಚರ್ಸ್ಗಳು ಯಾವ ರೀತಿ ಇದೆ ಅನ್ನುವಂಥದ್ದು. ಈ 3 ಮೈನ್ ಕಾಂಪೋನೆಂಟ್ಸ್ಗಳನ್ನ ಮೈನ್ ಕಾಂಟ್ರಿಬ್ಯೂಟರ್ಸ್ಗಳೇನು ಜಿ ಡಿ ಪಿಗೆ ಇವೆ ಇವುಗಳನ್ನ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ ಅನ್ನುವಂಥದ್ದು ಅನಲೈಸ್ ಮಾಡುತ್ತೆ. ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ಗಳು ತಿಳಿಸುವಂತೆ ಪ್ರೈವೇಟ್ ಕನ್ಸಂಪ್ಷನ್ ಅನ್ನುವಂಥದ್ದು ಈಗಲೂ ಕೂಡ ಸ್ಟ್ರಗಲ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋದಾದ್ರೆ ಭಾರತದ ಆರ್ಥಿಕತೆಯ ಕಂಟೆಕ್ಸ್ಟ್ ನಲ್ಲಿ ಕೆಳಗಿನ ವಾಕ್ಯಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು, ದಿ ಗ್ರೋತ್ ರೇಟ್ ಆಫ್ ಜಿ ಡಿ ಪಿ ಹ್ಯಾಸ್ ಸ್ಟಡಿಲಿ ಇನ್ಕ್ರೀಸ್ಡ್ ಇನ್ ಲಾಸ್ಟ್ 4 years ಅನ್ನುವಂಥದ್ದನ್ನ ಮೊದಲ ವಾಕ್ಯ ತಿಳಿಸುತ್ತೆ. ಎರಡನೇ ವಾಕ್ಯದಲ್ಲಿ ನಾಮಿನಲ್ ಜಿ ಡಿ ಪಿ ಎಕ್ಸ್ಕ್ಲೂಡಿಂಗ್ ಇನ್ಫ್ಲೇಷನ್ ರೇಟ್ ಅನ್ನುವಂಥದ್ದು ನಮಗೆ ರಿಯಲ್ ಜಿ ಡಿ ಪಿಯನ್ನ ನೀಡುತ್ತೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಈ ಎರಡೂ ವಾಕ್ಯಗಳಲ್ಲಿ ಸರಿಯಾದ ಉತ್ತರ ಯಾವುದು, ಸರಿಯಾದ ವಾಕ್ಯಗಳು ಯಾವುವು ಅನ್ನುವಂಥದ್ದನ್ನ ತಪ್ಪದೇ ನೀವು ಗುರುತಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಅವೈಟಿಂಗ್ ಲಾ ಪ್ಯಾನಲ್ ರಿಪೋರ್ಟ್ ಆನ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಸೆಂಟರ್. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು, ರಾಜ್ಯನೀತಿ ನಿರ್ದೇಶಕ ತತ್ವಗಳು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂತ ಇಶ್ಯೂಸ್ಗಳು ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. 2019ರಲ್ಲಿ ಒಂದು PIL ಅನ್ನುವಂಥದ್ದು ಫೈಲ್ ಆಗಿತ್ತು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು PIL ಅನ್ನುವಂಥದ್ದು ಫೈಲ್ ಆಗಿತ್ತು. ಆದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡೆಲ್ಲಿ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದವರು ಉತ್ತರವನ್ನ ನೀಡ್ತಾ ಇದ್ದಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಪಬ್ಲಿಕ್ ಪಾಲಿಸಿಯ ಮ್ಯಾಟರ್ ಆಗಿರುತ್ತೆ. ಹಾಗಾಗಿ ಇದರ ಬಗೆಗೆ ನ್ಯಾಯಾಲಯವು ತೀರ್ಪು ನೀಡುವಂಥದ್ದು ಅಥವಾ ಡೈರೆಕ್ಷನ್ಸ್ ಗಳನ್ನ ನೀಡುವಂಥದ್ದು ಸರಿ ಆಗೋದಿಲ್ಲ. ಕೇಂದ್ರ ಸರ್ಕಾರದವರು ಲಾ ಕಮಿಷನ್ ಆಫ್ ಇಂಡಿಯಾವನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ವೇರಿಯಸ್ ಇಶ್ಯೂಸ್ಗಳೇನು ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟಂತೆ ಇವೆ ಅವುಗಳನ್ನ ಎಕ್ಸಾಮೈನ್ ಮಾಡಿ ಸರಿಯಾದ ರೆಕಮೆಂಡೇಶನ್ಸ್ ಗಳನ್ನ ನೀಡಿ ಅಂತ ಹೇಳಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ದೇಶಾದ್ಯಂತ ಒಂದೇ ಲಾ ಅನ್ನ ಫಾಲೋ ಮಾಡೋದಕ್ಕೆ ಬರುವಂತ ಒಂದು ಸಂಹಿತೆ ಆಗುತ್ತೆ. ಇದು ಎಲ್ಲ ಧರ್ಮದವರೆಗೂ ಕೂಡ ಅಪ್ಲಿಕಬಲ್ ಆಗುತ್ತೆ. ಅವರ ಒಂದು ಪರ್ಸನಲ್ ಮ್ಯಾಟರ್ಸ್ಗಳಾದಂಥ ಮ್ಯಾರೇಜ್, ಡಿವೋರ್ಸ್, ಇನ್ಹೆರಿಟೆನ್ಸ್ ಮತ್ತು ಅಡಾಪ್ಷನ್ನ ವಿಚಾರದಲ್ಲಿ ಒಂದೇ ಲಾ ಎಲ್ಲ ಧರ್ಮದವರೆಗೂ ಕೂಡ ಅಪ್ಲಿಕಬಲ್ ಆಗುವಂತ ಒಂದು ಸಂಹಿತೆ ಈ ಏಕರೂಪ ನಾಗರಿಕ ಸಂಹಿತೆ ಆಗಿರುತ್ತೆ. ಇದನ್ನ ಭಾರತದ ಸಂವಿಧಾನದ ರಾಜ್ಯನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ 44ನೆಯ ವಿಧಿ ಅಡಿಯಲ್ಲಿ ಕಾಣಬಹುದಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನ ಯಾವ ವಿಧಿಯಿಂದ ಎಷ್ಟನೆಯ ವಿಧಿಯವರೆಗೆ ಕಾಣ್ತೇವೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯನೀತಿ ನಿರ್ದೇಶಕ ತತ್ವಗಳು ಕೋರ್ಟಿನಲ್ಲಿ ಎನ್ಫೋರ್ಸಬಲ್ ಆಗುವಂತಿಲ್ಲ ಅನ್ನುವಂಥದ್ದು. ದೇ ಆರ್ ನಾಟ್ ಎನ್ಫೋರ್ಸಬಲ್ ಬೈ ಎನಿ ಕೋರ್ಟ್ ಅಂತ ಹೇಳಿ DPSPs ಗಳನ್ನ ಗುರುತಿಸಲಾಗಿದೆ. ಆದ್ರೆ ಅವುಗಳಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ಸ್ಗಳು ಗವರ್ನೆನ್ಸ್ ಅನ್ನ ಮಾಡೋದಕ್ಕೆ ಫಂಡಮೆಂಟಲ್ ಅನ್ನುವಂಥದ್ದನ್ನ ಕೂಡ ತಿಳಿಸಿರ್ತಕ್ಕಂಥದ್ದು. ಯಾವ ರೀತಿಯಾಗಿ FRs ಗಳನ್ನ ಫಾಲೋ ಮಾಡಿಲ್ಲ ಅಂತ ಅಂದಾಗ ಫಂಡಮೆಂಟಲ್ ರೈಟ್ಸ್ಗಳು ವೈಲೇಟ್ ಆಗ್ತಿದೆ ಅಂತ ಹೇಳಿ ನಾವು ಕೋರ್ಟ್ನ ಮೊರೆ ಹೋಗ್ಬೋದು. ಆದ್ರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳು ಜಾರಿಯಲ್ಲಿ ಇಲ್ಲ ಅನ್ನೋದಕ್ಕೆ ಮ್ಯಾಂಡೇಟರಿ ಆಗಿ ಕೋರ್ಟಿನ ಮೊರೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಇನ್ನ ಯೂನಿಫಾರ್ಮ್ ಸಿವಿಲ್ ಕೋಡಿನ ಸ್ಟೇಟಸ್ ಭಾರತದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಇಂಡಿಯನ್ ಲಾಸ್ಗಳು ಮೋಸ್ಟ್ ಸಿವಿಲ್ ಮ್ಯಾಟರ್ಸ್ಗಳಲ್ಲಿ ಯೂನಿಫಾರ್ಮ್ ಕೋಡ್ ಅನ್ನ ಬಳಕೆ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ ಇಂಡಿಯನ್ ಕಾಂಟ್ರಾಕ್ಟ್ಸ್ ಆಕ್ಟ್ 1872, ಸಿವಿಲ್ ಪ್ರೊಸೀಜರ್ ಆಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಆಗಿರಬಹುದು, ಪಾರ್ಟ್ನರ್ಶಿಪ್ ಆಕ್ಟ್ 1932 ಆಗಿರಬಹುದು,
ಎವಿಡೆನ್ಸ್ ಆಕ್ಟ್ 1872 ಆಗಿರಬಹುದು. ಈ ರೀತಿ ಯೂನಿಫಾರ್ಮ್ ಕೋಡ್ ಅನ್ನ ಮೋಸ್ಟ್ ಸಿವಿಲ್ ಮ್ಯಾಟರ್ಸ್ಗಳಲ್ಲಿ ಬಳಕೆ ಮಾಡ್ಕೊಳ್ಳೋದು. ಸಾಕಷ್ಟು ಸೆಕ್ಯುಲರ್ ಸಿವಿಲ್ ಲಾಸ್ಗಳಲ್ಲಿ ಇವತ್ತು ಕೂಡ ಹಲವಾರು ಡೈವರ್ಸಿಟೀಸ್ಗಳನ್ನ ನಾವು ಭಾರತದಲ್ಲಿ ಕಾಣಬಹುದಾಗಿದೆ. ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರೋದ್ರಿಂದ ಯಾವ ರೀತಿಯ ಇಂಪ್ಲಿಕೇಶನ್ಸ್ಗಳನ್ನ ಕಾಣಬಹುದು ಅಂತ ಅಂದ್ರೆ, ವಲ್ನರಬಲ್ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಒಂದು ಪ್ರೊಟೆಕ್ಷನ್ ಅನ್ನ, ರಕ್ಷಣೆಯನ್ನ ಈ ಲಾ ನೀಡಬಹುದಾಗುತ್ತೆ. ಸಿಂಪ್ಲಿಫಿಕೇಶನ್ ಆಫ್ ಲಾಸ್ಗಳನ್ನ ಮಾಡದಂತಾಗುತ್ತೆ. ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ, ಸಕ್ಸೆಷನ್ಗೆ ಸಂಬಂಧಪಟ್ಟಂತೆ, ಇನ್ಹೆರಿಟೆನ್ಸ್ಗೆ ಸಂಬಂಧಪಟ್ಟಂತೆ, ಅಡಾಪ್ಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಬೇರೆ ಬೇರೆ ಲಾಸ್ಗಳನ್ನ ನಾವು ಕಾಣಬಹುದು. ಆದರೆ ಇವೆಲ್ಲವುಗಳನ್ನ ಸಿಂಪ್ಲಿಫೈ ಮಾಡಿ ಒಂದೇ ಲಾ ಅನ್ನುವಂಥದ್ದು ಇಂಪ್ಲಿಮೆಂಟ್ ಆದಂತಾಗುತ್ತೆ ಈ UCCಯ ಮುಖಾಂತರವಾಗಿ. ಇನ್ನ ಇದರಿಂದಾಗಿ ನಮ್ಮ ಭಾರತದ ಮುಖ್ಯವಾದಂಥ ಒಂದು ಐಡಿಯಲ್ ಏನಿದೆ, ಸೆಕ್ಯುಲರಿಸಮ್ ಅನ್ನುವಂಥದ್ದು, ಜಾತ್ಯತೀತತೆ ಅನ್ನುವಂಥದ್ದು, ಅದನ್ನು ನಾವು ಎತ್ತಿ ಹಿಡಿದಂತಾಗತ್ತೆ. ಹಾಗೇನೆ ಜೆಂಡರ್ ಜಸ್ಟಿಸ್ ಅನ್ನ ಕೂಡ ನೀಡಿದಂತಾಗತ್ತೆ UCCಯ ಮುಖಾಂತರವಾಗಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ DPSPಯ ಆರ್ಟಿಕಲ್ಸ್ಗಳು ಎಷ್ಟರಿಂದ ಎಷ್ಟರವರೆಗೆ ಇವೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಚೈನಾ ಡಿಫೆನ್ಸ್ ಕನ್ಸ್ಟ್ರಕ್ಷನ್ ಸೇಸ್ ಇಟ್ ಇಸ್ ವಿತ್ ಇನ್ ಇಟ್ಸ್ ಸಾವರೆಂಟಿ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ, ಹಾಗೆ ಇಂಡಿಯಾ ಮತ್ತು ತನ್ನ ನೆರೆಹೊರೆಯ ರಾಷ್ಟ್ರಗಳು ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಪ್ಯಾಂಗಾಂಗ್ಸೋ ಲೇಕಿನ ಫಿಂಗರ್ 4 ಅನ್ನುವಂಥದ್ದು ಒಂದು ಕ್ಲಾಶ್ ಪಾಯಿಂಟ್ ಆಗಿದೆ ಭಾರತ ಮತ್ತು ಚೈನಾದ ನಡುವೆ. ಹಾಗೆ ಈ ಪ್ಯಾಂಗಾಂಗ್ಸೋ ಲೇಕಿನ ಉತ್ತರ ಮತ್ತು ದಕ್ಷಿಣ ದಡಗಳೇನಿವೆ ಇಲ್ಲಿಗೆ ಹತ್ತಿರವಾಗುವಂತೆ ಒಂದು ಬ್ರಿಡ್ಜ್ ಅನ್ನ ಈಗ ಚೈನಾ ಅನ್ನುವಂಥದ್ದು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಇದರ ವಿಚಾರವಾಗಿ 4-5 ದಿನಗಳ ಹಿಂದೆ ನಾವು ಒಂದು ಆರ್ಟಿಕಲ್ ನಲ್ಲಿ ಓದಿದ್ವಿ. ಆದ್ರೆ ಈಗ ಚೈನಾ ತನ್ನ ಕನ್ಸ್ಟ್ರಕ್ಷನ್ ಅನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದೆ. ತನ್ನ ಸಾರ್ವಭೌಮತ್ವದ ಅಡಿಯಲ್ಲಿ ಯಾವ ಏರಿಯಾ ಬರುತ್ತೋ, ನಮ್ಮ ಟೆರಿಟೋರಿಯಲ್ ಸಾವರೆಂಟಿಯ ಅಡಿಯಲ್ಲಿಯೇ ನಮ್ಮ ಈ ಒಂದು ಬ್ರಿಡ್ಜಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಹೇಳಿ ತನ್ನ ಕನ್ಸ್ಟ್ರಕ್ಷನ್ ಅನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದೆ ಚೈನಾ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಈ ಬ್ರಿಡ್ಜಿನ ಕನ್ಸ್ಟ್ರಕ್ಷನ್ ನ ವಿಚಾರದಲ್ಲಿ ಭಾರತದ ನಿಲುವೇನು ಅಂತ ಅಂದಾಗ, ಬೀಜಿಂಗ್ ಅಥವಾ ಚೈನಾ ಕಳೆದ 6 ದಶಕಗಳಿಂದಲೂ ಕೂಡ ಇಲ್ಲೀಗಲಿ ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥ ಜಾಗದಲ್ಲಿ ಈ ಬ್ರಿಡ್ಜಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗಾಗಿ ಇದು ತನ್ನ ಸಾವರೆಂಟಿಯ ಅಡಿಯಲ್ಲಿ, ಅಂದ್ರೆ ಚೈನಾದ ಸಾವರೆಂಟಿಯ ಅಡಿಯಲ್ಲಿ ಇದು ಇಲ್ಲ ಅನ್ನುವಂಥದ್ದನ್ನ ಭಾರತದ ನಿಲುವಾಗಿದೆ. ಆದ್ರೆ ಚೈನಾ ಇದು ತನ್ನ ಸಾರ್ವಭೌಮತ್ವಕ್ಕೆ ಸೇರಿದಂಥದ್ದು, ತನ್ನ ಟೆರಿಟೋರಿಯಲ್ ಸಾವರೆಂಟಿಯ ಅಡಿಯಲ್ಲೇ ನಮ್ಮ ಒಂದು ಈ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಿದ್ದೇವೆ ಅನ್ನುವಂಥದ್ದು ಚೈನಾದ ಅಭಿಪ್ರಾಯ ಆಗಿದೆ. ಈ ಬ್ರಿಡ್ಜ್ ಅನ್ನುವಂಥದ್ದು ಇಲ್ಲಿಗಲಿ ಆಕ್ಯುಪೈ ಆಗಿರ್ತಕ್ಕಂಥ ಏರಿಯಾದಲ್ಲಿ ಕಟ್ಟಲಾಗ್ತಾ ಇದೆ ಅನ್ನುವಂಥದ್ದನ್ನ ಭಾರತ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಚೈನಾದ ಸರ್ಕಾರ 38,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಅಕ್ಸೈ ಚೈನ್ನಲ್ಲಿ ಇಲ್ಲೀಗಲ್ ಆಗಿ ಜಾಗವನ್ನ ಆಕ್ಯುಪೈ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ ಭಾರತ ಸರ್ಕಾರ. ಅದರೊಟ್ಟಿಗೆ ಭಾರತ ಸರ್ಕಾರವು ಕೂಡ ಕಳೆದ 7 ವರ್ಷಗಳಿಂದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಾರ್ಡರ್ ನಲ್ಲಿ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಬಡ್ಜೆಟ್ ಅನ್ನ ವ್ಯಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಕೂಡ ಆರ್ಟಿಕಲ್ಸ್ ನಲ್ಲಿ ನಾವು ಕಾಣಬಹುದಾಗಿದೆ. ಭಾರತ ಮತ್ತು ಚೈನಾದ ನಡುವೆ ಬೌಂಡ್ರಿಯ ವಿಚಾರದಲ್ಲಿ ಆನ್ಗೋಯಿಂಗ್ ಒಂದು ಟಜಲ್ ಏನಿದೆ, ಇದರ ವಿಚಾರವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ನಾವು ಇಂಡಿಯಾ ಚೈನಾದ ನಡುವೆ ಮಿಲಿಟರಿ ಟಾಕ್ಸ್ ಗಳನ್ನ ಕಾಣ್ತಾನೆ ಇದ್ದೇವೆ. ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ ಗಳಾಗಿರಬಹುದು ಅಥವಾ ಮಿನಿಸ್ಟರಿಯಲ್ ಲೆವೆಲ್ ಟಾಕ್ಸ್ ಗಳನ್ನು ಕೂಡ ನಾವು ಕಂಡಿದ್ದೇವೆ. ಈ ಕಾರ್ಪ್ಸ್ ಕಮಾಂಡರ್ ಲೆವೆಲ್ ಟಾಕ್ಸ್ ನಲ್ಲಿ 14ನೇ ಸುತ್ತಿನ ಮಾತುಕತೆ ಅನ್ನುವಂಥದ್ದು ಜನವರಿ 12ಕ್ಕೆ ಆಗಬಹುದು ಅನ್ನುವಂಥದ್ದನ್ನ ಮತ್ತೊಂದು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಚೈನಾ ಮತ್ತು ಭಾರತದ ಲ್ಯಾಂಡ್ ಬೌಂಡ್ರಿಯ ಬಗ್ಗೆ, ಬೌಂಡ್ರಿಯಲ್ಲಿರ್ತಕ್ಕಂಥ ವಿವಾದಗಳ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಚೈನಾದಲ್ಲಿ ಪಾಸ್ ಆಗಿರ್ತಕ್ಕಂಥ, ಅಂದ್ರೆ ಅಕ್ಟೋಬರ್ 21ರಂದು 2021ರಲ್ಲಿ ಇತ್ತೀಚೆಗೆ ಪಾಸ್ ಆಗಿರ್ತಕ್ಕಂಥ ಚೈನಾದ ಲ್ಯಾಂಡ್ ಬೌಂಡ್ರಿ ಲಾ ಅನ್ನುವಂಥದ್ದು ನಮಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಚೈನಾದ ಲ್ಯಾಂಡ್ ಬೌಂಡ್ರಿ ಲಾ ಅಕ್ಟೋಬರ್ 21ರಂದು ಪಾಸ್ ಆಗಿದ್ರು ಕೂಡ ಈ ವಾರದಿಂದ ಅದು ಎಫೆಕ್ಟಿವ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಚೈನಾದ ಎಕ್ಸ್ಪಾನ್ಷನಿಸಂ ಪಾಲಿಸಿ ಏನಿದೆ ಅದಕ್ಕೆ ಈ ಒಂದು ಲ್ಯಾಂಡ್ ಬೌಂಡ್ರಿ ಲಾ ಅನ್ನುವಂಥದ್ದು ಸೂಟಬಲ್ ಆಗಿ ಫಿಟ್ ಆಗುವಂತೆ ಈ ಲಾ ಅನ್ನುವಂಥದ್ದು ಫಾರ್ಮ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಚೈನಾದ ಈ ಒಂದು ಎಕ್ಸ್ಪಾನ್ಷನಿಸಂ ಅಪ್ರೋಚಿನ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ, ಕ್ವಿಂಗ್ ಡೈನಾಸ್ಟಿಯ ಕಡೆಯ ರೆಸಿಡ್ಯೂ 1911ರ ರೆವಲ್ಯೂಷನ್ ಸಂದರ್ಭದಲ್ಲಿ ವೈಪ್ಔಟ್ ಆಗುತ್ತೆ. ಚೈನಾ ಅನ್ನುವಂಥದ್ದು ರಿಪಬ್ಲಿಕ್ ಆಗಿ ಎಸ್ಟಾಬ್ಲಿಷ್ ಆದಂತ ಸಂದರ್ಭ. ಈ ರಿಪಬ್ಲಿಕ್ ಅನ್ನು ಕೂಡ 1949ರಲ್ಲಿ ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಅನ್ನುವಂಥದ್ದು ಓವರ್ ಥ್ರೋನ್ ಮಾಡುತ್ತೆ. ಅದಾದ ನಂತರದಲ್ಲಿ ಚೈನಾದಲ್ಲಿ 3 ಸಕ್ಸೆಸಿವ್ ಚೈನೀಸ್ ಗವರ್ಮೆಂಟ್ಸ್ಗಳು ಏನು ಬಂದ್ವು, ಈ 3 ಕೂಡ ಭಾರತ ಅಥವಾ ಟಿಬೆಟ್ನೊಟ್ಟಿಗಿನ ಚೈನಾದ ಬೌಂಡ್ರಿಯನ್ನ ಡಿಮಾರ್ಕೇಟ್ ಮಾಡೋದಕ್ಕೆ ಅಥವಾ ಡಿಲಿನಿಯೇಟ್ ಮಾಡೋದಕ್ಕೆ ರೆಫ್ಯೂಸ್ ಮಾಡ್ತವೆ. ಬ್ರಿಟಿಷ್ ಆರ್ಕೈವಲ್ ರೆಕಾರ್ಡ್ಸ್ಗಳನ್ನ ನೋಡಿದಾಗ ಸಾಕಷ್ಟು ಅಟೆಂಪ್ಟ್ಸ್ಗಳನ್ನ ಇಂಪೀರಿಯಲ್ ಬ್ರಿಟನ್ ಅನ್ನುವಂಥದ್ದು ಮಾಡಿದೆ ಭಾರತದೊಟ್ಟಿಗಿನ ಬೌಂಡ್ರಿಯನ್ನ ಫಾರ್ಮಲ್ ಆಗಿ ಫಾರ್ಮುಲೇಟ್ ಮಾಡೋದಕ್ಕೆ ಅಂತ ಹೇಳಿ. ಆದ್ರೂ ಕೂಡ ಆ 3 ಸಕ್ಸೆಸಿವ್ ಗವರ್ಮೆಂಟ್ಸ್ಗಳು ಅದನ್ನ ಅಪೋಸ್ ಮಾಡಿದ್ರಿಂದ ಈ ರೀತಿಯಾದಂಥ ಒಂದು ಬೌಂಡ್ರಿಯನ್ನ ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸಿಮ್ಲಾ ಕನ್ವೆನ್ಷನ್ 1913-14ರ ಸಂದರ್ಭದಲ್ಲಿ ಸಿಮ್ಲಾ ಕನ್ವೆನ್ಷನ್ ಆದಂತ ಸಂದರ್ಭದಲ್ಲೂ ಕೂಡ
ಟಿಬೆಟ್ ಮತ್ತು ಚೈನಾದ ನಡುವಿನ ಯಾವುದೇ ಬೌಂಡ್ರೀಸ್ಗಳನ್ನ ಗುರುತಿಸೋದಕ್ಕೆ ಆಗಲೂ ಕೂಡ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಆಗಲೂ ಕೂಡ ರೆಫ್ಯೂಸಲ್ ಅನ್ನ ತೋರಿಸ್ತಾ ಇದ್ರು. ಅಂದ್ರೆ ಒಟ್ಟಾರೆಯಾಗಿ ಚೈನಾದ ಕಾನ್ಸಿಕ್ಯೂಟಿವ್ ಆಗಿ ಅಲ್ಲಿ ಬಂದಂತ ಸರ್ಕಾರಗಳಾಗಿರಬಹುದು ಅಥವಾ ಚೈನಾ ರಿಪಬ್ಲಿಕ್ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಚೈನಾದವರು ಫಾರ್ಮಲ್ ಆಗಿ ಟಿಬೆಟ್ ಅಥವಾ ಭಾರತದೊಟ್ಟಿಗಿನ ಬೌಂಡ್ರೀಸ್ಗಳನ್ನ ಡಿಮಾರ್ಕೇಟ್ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ, ರೆಫ್ಯೂಸಲ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ರೀತಿಯ ಬೌಂಡ್ರಿ ಆಸ್ಪೆಕ್ಟ್ಸ್ಗಳನ್ನ, ಬೌಂಡ್ರಿ ವಿವಾದಗಳನ್ನ ಕಾಣಬೇಕಾಗಿ ಬಂದಿದೆ. ಚೈನಾ ತನ್ನ ಸುತ್ತಲಿನ 14 ನೈಬರ್ಸ್ಗಳೊಟ್ಟಿಗೆ ಇದುವರೆಗೂ ಬಾರ್ಡರ್ ಇಶ್ಯೂಸ್ಗಳನ್ನು ಹೊಂದಿದ್ದು, 12 ನೈಬರ್ಸ್ಗಳೊಟ್ಟಿಗೆ ತನ್ನ ಮ್ಯಾಕ್ಸಿಮಲಿಸ್ಟ್ ಪೊಸಿಷನ್ ಅನ್ನ ಸೆಟಲ್ ಮಾಡಿಕೊಂಡಿದೆ ಬಾರ್ಡರ್ಸ್ಗಳ ವಿಚಾರದಲ್ಲಿ. ಅದೇ ಸೇಮ್ ಸ್ಟ್ರಾಂಗ್ ಆರ್ಮ್ ಟ್ಯಾಕ್ಟಿಕ್ಸ್ಗಳನ್ನ ಭಾರತ ಮತ್ತು ಭೂತಾನ್ನ ಎದುರಿಗೂ ಕೂಡ ಭಾರತ ಈಗ ಪ್ರಯೋಗ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಭೂತಾನ್ನೊಟ್ಟಿಗೆ ಲಾರ್ಜರ್ ಪಾರ್ಟ್ಸ್ ಆಫ್ ನಾರ್ತ್ ಭೂತಾನ್ ಏನಿತ್ತು ಅಲ್ಲಿನ ಕ್ಲೈಮ್ಸ್ಗಳನ್ನ ಚೈನಾ ಫೋರ್ಗೋ ಮಾಡಿ ರಿಲೇಟಿವ್ಲಿ ಸ್ಮಾಲರ್ ಏರಿಯಾ ಏನು ವೆಸ್ಟ್ ಭೂತಾನ್ನಲ್ಲಿದೆ ಅದನ್ನ ಗೈನ್ ಮಾಡ್ಕೊಳ್ಳುವಂತ ಒಂದು ನಿರ್ಧಾರವನ್ನ ತಗೊಂಡಿದೆ. ಇದು ಭಾರತದ ಸಿಲಿಗುರಿ ಕಾರಿಡಾರ್ಗೆ ಒಂದು ಥ್ರೆಟ್ ಅನ್ನ ನೀಡುವಂತ ಒಂದು ನಿರ್ಧಾರ ಆಗುತ್ತೆ. ಚುಂಬಿ ವ್ಯಾಲಿಯಲ್ಲಿ ಸದರ್ನ್ ಪಾರ್ಟ್ನಲ್ಲಿ ಏನಾದರೂ ಚೈನಾ ಈ ರೀತಿಯಾಗಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದಾಗಿ ಭಾರತದ ನಾರ್ತ್ ಈಸ್ಟರ್ನ್ ಭಾಗಕ್ಕೆ ಕನೆಕ್ಟ್ ಮಾಡೋದಕ್ಕೆ ಇರುವಂತ ಚಿಕನ್ ನೆಕ್ ಅಂತಾನೆ ಗುರುತಿಸ್ಕೊಳ್ಳುವಂತ ಒಂದು ಸ್ಮಾಲ್ ಪೋರ್ಷನ್ ಏನಿದೆ ಅದು ಭಾರತಕ್ಕೆ ಸಾಕಷ್ಟು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಹೊಂದಿದ್ದು, ಆ ಸ್ಟ್ರಾಟಜಿಕ್ ಸಿಲಿಗುರಿ ಕಾರಿಡಾರಿಗೆ ಈ ಒಂದು ಥ್ರೆಟ್ ಅನ್ನುವಂಥದ್ದು ಉಂಟಾಗುತ್ತೆ ಚೈನಾದ ಕಡೆಯಿಂದ. ಇತ್ತೀಚಿನ ಚೈನಾದ ಮೂವನ್ನ ನೋಡಿದಾಗ ಭೂತಾನಿನಲ್ಲಿರ್ತಕ್ಕಂಥ ಸಾಕ್ಟೆಂಗ್ ಸ್ಯಾಂಕ್ಚುರಿ ಏನಿದೆ ಇದರ ಮೇಲೆ ತನ್ನ ಹೊಸ ಕ್ಲೈಮ್ ಅನ್ನ ಚೈನಾ ಈಗ ಮಾಡ್ತಾ ಇದೆ. ಅರುಣಾಚಲ್ ಪ್ರದೇಶದ ತವಾಂಗ್ ರೀಜನ್ ನಲ್ಲಿ ತನ್ನ ಫ್ಯೂಚರ್ ಆಪರೇಷನ್ಸ್ ಗಳನ್ನ ತವಾಂಗ್ನ ವಿರುದ್ಧವಾಗಿ ಮಾಡೋದಕ್ಕೆ ಲಾಂಚ್ ಪ್ಯಾಡ್ ಅನ್ನ ಇಲ್ಲಿ ಫಾರ್ಮ್ ಮಾಡುವಂತ ಉದ್ದೇಶದಿಂದ ಸಾಕ್ಟೆಂಗ್ ಸ್ಯಾಂಕ್ಚುರಿಯ ಮೇಲೂ ಕೂಡ ಹೊಸದಾದಂತ ಕ್ಲೈಮ್ ಅನ್ನ ಇವಾಗ ಚೈನಾ ಮಾಡ್ತಾ ಇರ್ತಕ್ಕಂಥದ್ದು. ಪಾಕಿಸ್ತಾನದೊಟ್ಟಿಗೂ ಕೂಡ ತನ್ನ ಕೊಲ್ಯೂಷನ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದೆ. ನಾರ್ಥರ್ನ್ ಪಾರ್ಟ್ಸ್ ಆಫ್ ಪಾಕಿಸ್ತಾನದಲ್ಲಿ ತನ್ನ ಒಂದು ಫಿಸಿಕಲ್ ಲಿಂಕ್ ಅನ್ನ ಮೂಡಿಸೋದಕ್ಕೆ ಚೈನಾ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಈ ರೀತಿಯ ಲ್ಯಾಂಡ್ ಬೌಂಡ್ರಿ ಲಾನ ಮುಖಾಂತರವಾಗಿ ಚೈನಾ ಏನು ತಾನು ಗ್ರ್ಯಾಬ್ ಮಾಡ್ಕೊಂಡಿರ್ತಕ್ಕಂಥ ಲ್ಯಾಂಡ್ ಏರಿಯಾಸ್ಗಳಿವೆ ಇವುಗಳನ್ನ ಫಾರ್ಮಲೈಸ್ ಮಾಡೋದಕ್ಕೆ, ಲೀಗಲೈಸ್ ಮಾಡೋದಕ್ಕೆ ಹೊರಟಿದೆ. ಚೈನಾದ ಜಿಯೋಗ್ರಫಿಕ್ ಕ್ರೀಪ್ ಏನಿದೆ, ತವಾಂಗ್, ಅರುಣಾಚಲ್ ಪ್ರದೇಶದ ತವಾಂಗ್ ಭಾಗ ಆಗಿರಬಹುದು, ಈಸ್ಟರ್ನ್ ಲಡಾಖ್ ಭಾಗ ಆಗಿರಬಹುದು, ಇವೆಲ್ಲ ಭಾಗಗಳಲ್ಲಿ ಏನು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬಾರ್ಡರ್ ವಿಲೇಜಸ್ಗಳು, LACಗೆ ಹತ್ತಿರವಾಗಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ವಿಲೇಜಸ್ಗಳಾಗಿರ್ಬೋದು, ಇವೆಲ್ಲವುಗಳ ಮೇಲೆ ಸಾವರಿಂಟಿಯನ್ನ ಕ್ಲೈಮ್ ಮಾಡೋದಕ್ಕೆ ಹೊರಟಿದೆ ಇಂಥ ಒಂದು ಲಾನ ಮುಖಾಂತರವಾಗಿ. ಬಾರ್ಡರ್ಸ್ಗಳಲ್ಲಿರ್ತಕ್ಕಂಥ ಟೆರಿಟೋರಿಯಲ್ ಡಿಸ್ಪ್ಯೂಟ್ ಅನ್ನ ಸಾವರಿಂಟಿ ಡಿಸ್ಪ್ಯೂಟ್ ಅನ್ನಾಗಿ ಮಾಡ್ಕೊಳ್ಳೋದಕ್ಕೆ ಚೈನಾ ಈಗ ಈ ರೀತಿಯ ಒಂದು ಹೊಸದಾದಂತ ಲಾವನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ಈ ರೀತಿಯ ಲ್ಯಾಂಡ್ ಬೌಂಡ್ರಿ ಲಾ ಅನ್ನ ಈಗ ಅಡಾಪ್ಟ್ ಮಾಡ್ಕೊಳ್ತಿರುವಂತದ್ದು. ಹಾಗೆ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬಳಿ ಫಿಸಿಕಲ್ ಆಕ್ಷನ್ಸ್ಗಳನ್ನ ಮಾಡ್ತಿರ್ತಕ್ಕಂಥದ್ದು. ಇವೆರಡರ ಕಂಜಂಕ್ಷನ್ ಅನ್ನ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ ಅಂತ ಅಂದ್ರೆ, ಈಸ್ಟರ್ನ್ ಲಡಾಖ್ ಭಾಗದಲ್ಲಿ ಚೈನಾ ತನ್ನ ಪೊಸಿಷನ್ ಅನ್ನ ಕನ್ಸಾಲಿಡೇಟ್ ಮಾಡ್ಕೊಳ್ತಾ ಇದೆ. ಹಾಗೆ ಅರುಣಾಚಲ್ ಪ್ರದೇಶದಲ್ಲೂ ಕೂಡ ತನ್ನ ಪಾಸಿಬಿಲಿಟೀಸ್ಗಳನ್ನ ಹೆಚ್ಚಿಸ್ಕೊಳ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಿ ಭಾರತ ಇದಕ್ಕೆ ಏನೆಲ್ಲ ಸೂಕ್ತ ಕ್ರಮಗಳನ್ನ ತಗೊಳುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದಾಗತ್ತೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಸೆಟ್ ಟು ಬಿಕಮ್ ಹಬ್ ಫಾರ್ ಆಂಟಿ ವೈರಲ್ ಜನರಿಕ್ಸ್ ಅಂತ ಹೇಳಿ ಫಿಚ್ ಸೊಲ್ಯೂಷನ್ಸ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತವು ಜಗತ್ತಿನಲ್ಲೇ ಒಂದು ಲಾರ್ಜೆಸ್ಟ್ ಗ್ಲೋಬಲ್ ಹಬ್ ಆಗ್ತಾ ಇದೆ COVID-19 ಆಂಟಿ ವೈರಲ್ ಜನರಿಕ್ ಡ್ರಗ್ಗಿನ ವಿಚಾರದಲ್ಲಿ. ಡ್ರಗ್ ಅನ್ನ ಈ ಒಂದು ಮಾಲ್ನುಪಿರವಿರ್ ಅನ್ನುವಂಥ ಡ್ರಗ್ಗಿಗೆ COVID-19ಗೆ ಇದನ್ನ ಒಂದು ಡ್ರಗ್ ಆಗಿ ಬಳಕೆ ಮಾಡಬಹುದು ಅಂತ ಹೇಳಿ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ಒಂದು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಸಿಪ್ಲಾ, ಸನ್ ಫರ್ಮಾ, ನ್ಯಾಟ್ಕೋ ಫರ್ಮಾ, ವಿಯಾಟ್ರಿಸ್, ಹೆಟೆರೋ ಡ್ರಗ್ಸ್ ಮತ್ತು ಭಾರತದ ರೆಡ್ಡಿಸ್ ಲ್ಯಾಬೊರೇಟರಿ ಇವೆಲ್ಲವೂ ಕೂಡ ಈಗ ಈ ಮಾಲ್ನುಪಿರವಿನ್ ಕ್ಯಾಪ್ಸೂಲ್ಸ್ಗಳನ್ನು ರಿಲೀಸ್ ಮಾಡೋದಕ್ಕೆ ಹೊರಟಿವೆ ಮುಂಬರುವಂಥ ವಾರಗಳಲ್ಲಿ. ಈ ರೀತಿಯ ಮಾಲ್ನುಪಿರವಿರನ್ನ ನಾವು ಇನ್ಕ್ರೀಸ್ಡ್ ಆಕ್ಸೆಸ್ ಅನ್ನು ನೀಡಿದ್ದೇ ಆದರೆ ಹಾಸ್ಪಿಟಲೈಸೇಷನ್ ಅನ್ನು ಒಮಿಕ್ರಾನ್ನ ವಿಚಾರದಲ್ಲಿ ಕಡಿಮೆ ಮಾಡುತ್ತೆ ಮತ್ತು ಭಾರತದಲ್ಲಿ ಈ ಒಮಿಕ್ರಾನ್ ಕೇಸಸ್ಗಳನ್ನು, ಹಾಸ್ಪಿಟಲೈಸೇಷನ್ ಅನ್ನು ಅಥವಾ ಇದರಿಂದ ಆಗಬಹುದಾದಂಥ ಸಾವುಗಳನ್ನು ಮ್ಯಾನೇಜಬಲ್ ಲೆವೆಲ್ನಲ್ಲಿ ಇಡುತ್ತೆ ಅನ್ನುವಂಥದ್ದನ್ನು ಫಿಚ್ ಸೊಲ್ಯೂಷನ್ಸ್ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈಗ ಭಾರತದಲ್ಲಿ ಓಮಿಶೂರ್ ಅನ್ನುವಂಥ ಒಂದು ಒಮಿಕ್ರಾನ್ ಅನ್ನ ಡಿಟೆಕ್ಟ್ ಮಾಡುವಂಥ RT-PCR ಕಿಟ್ ಕೂಡ ಡೆವಲಪ್ ಆಗಿರುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಒಮಿಶೂರ್ ಅನ್ನುವಂಥದ್ದು ಒಮಿಕ್ರಾನ್ ವೇರಿಯಂಟ್ ಅನ್ನ RT-PCR ಟೆಸ್ಟ್ನ ಮುಖಾಂತರವಾಗಿ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಿಟ್ ಆಗಿದೆ. ಇದು ಈ ವೇರಿಯಂಟ್ ಅನ್ನ ಈ ಒಂದು ಕಿಟ್ ಅನ್ನುವಂಥದ್ದು ಸಿಂಗಲ್ ಸ್ಟೆಪ್ನಲ್ಲಿ ಡಯಾಗ್ನೋಸ್ ಮಾಡುತ್ತೆ. ಒಮಿಕ್ರಾನ್ ವೇರಿಯಂಟ್ ಅನ್ನ ಅದರ ಒಂದು ಸ್ಪೈಕ್ ಜೀನಿನ 2 ರೀಜನ್ಸ್ಗಳನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರವಾಗಿ ಈ ಕಿಟ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಭಾರತವು ಈ ರೀತಿಯಾಗಿ ಟೆಸ್ಟಿಂಗ್ ಕಿಟ್ಸ್ಗಳಾಗಿರಬಹುದು ಅಥವಾ ಈ ಕೋವಿಡ್ಗೆ ಡ್ರಗ್ಸ್ ಆಗಿರಬಹುದು ಅಥವಾ ಕೋವಿಡ್ಗೆ ಡಿಫ್ರೆಂಟ್ ವ್ಯಾಕ್ಸಿನ್ಸ್ಗಳಾಗಿರಬಹುದು ಇವುಗಳನ್ನು ಹೆಚ್ಚಿನದಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದು
ಬೇರೆ ರಾಷ್ಟ್ರಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಕೆಪಾಸಿಟಿಯನ್ನ ಹೊಂದಿದೆ. ಹಾಗಾಗಿ ಗ್ಲೋಬಲ್ ಹಬ್ ಆಗಿ ಗುರುತಿಸ್ಕೊಳ್ಳುತ್ತೆ ಕೋವಿಡ್-19ನ ವಿಚಾರದಲ್ಲಿ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದಾಗತ್ತೆ. ಒಟ್ಟಾರೆಯಾಗಿ ಭಾರತದ ಫಾರ್ಮಸಿ ಸೆಕ್ಟರ್ ಅನ್ನುವಂಥದ್ದು ಈ ಹಿಂದೆಯೂ ಕೂಡ ಸ್ಟ್ರಾಂಗ್ ಆಗಿತ್ತು. ಈಗಲೂ ಕೂಡ ಕೋವಿಡ್-19ನ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಇನ್ನಷ್ಟು ಸ್ಟ್ರೆಂಥನ್ ಆಗಿರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ದ ಬ್ಯಾಟನ್ ಆಫ್ ಫಾರೆಸ್ಟ್ ರಿಸ್ಟೋರೇಷನ್ ಇನ್ ದ ನೆಟ್ ಝೀರೋ ರೇಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸಂರಕ್ಷಣೆ ಪರಿಸರ ಮಾಲಿನ್ಯ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತವು 2021ರಲ್ಲಿ ನಡೆದಂತ ಗ್ಲಾಸ್ಗೋದಲ್ಲಿ ನಡೆದಂತ COP26ನ ಸಂದರ್ಭದಲ್ಲಿ ನೆಟ್ ಝೀರೋ ಟಾರ್ಗೆಟ್ ಅನ್ನ ನಾವು 2070ರಷ್ಟರಲ್ಲಿ ಅಚೀವ್ ಮಾಡ್ತೇವೆ ಅನ್ನುವಂತ ಒಂದು ಕಮಿಟ್ಮೆಂಟ್ ಅನ್ನ ನೀಡಿದೆ. ಈ ಒಂದು ಟಾರ್ಗೆಟ್ ಇಯರ್ ಅನ್ನ ನೀಡಿರ್ತಕ್ಕಂಥದ್ದು. ಈ ರೀತಿಯಾಗಿ 2070 ಅಂತ ಹೇಳಿ ಒಂದು ಟಾರ್ಗೆಟ್ ಅನ್ನ ನೀಡಿರ್ತಕ್ಕಂಥದ್ದು ಕೂಡ ಮತ್ತೆ ಅರಣ್ಯ ಪ್ರದೇಶಗಳು ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಕ್ಲೈಮೇಟ್ ಚೇಂಜಿನ ಚಾಲೆಂಜ್ ಅನ್ನ ಮಿಟಿಗೇಟ್ ಮಾಡೋದಕ್ಕೆ ಅನ್ನುವಂಥ ಇಂಪಾರ್ಟೆನ್ಸ್ ಅನ್ನ ಎತ್ತಿ ಹಿಡಿದಂತಾಗಿದೆ. ಇಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ಗಳು ಆಗಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಅವಶ್ಯಕ ಮತ್ತು ಅನಿವಾರ್ಯ ಅನ್ನೋದ್ರ ಬಗ್ಗೆ ಲೇಖಕರು ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ ಯಾಕೆ ಅನಿವಾರ್ಯ ಅನ್ನುವಂಥದ್ದನ್ನ ನೋಡೋದಾದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ 2013ರಲ್ಲಿ ನಡೆದಂತ ಸಂದರ್ಭದಲ್ಲಿ REDD+ ಅನ್ನುವಂಥ ಒಂದು ಫ್ರೇಮ್ವರ್ಕ್ ಅನ್ನ ಹೊರತರ್ತಾರೆ. ರೆಡ್ಯೂಸಿಂಗ್ ಎಮಿಷನ್ಸ್ ಫ್ರಮ್ ಡಿಫಾರೆಸ್ಟೇಷನ್ ಅಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ಅನ್ನ. ಇದು ಫಾರೆಸ್ಟಿನ ಇಂಪಾರ್ಟೆನ್ಸ್ ಅನ್ನ ಹೈಲೈಟ್ ಮಾಡುತ್ತೆ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ನ ಜೊತೆಗೆ ಫಾರೆಸ್ಟ್ ಕಾರ್ಬನ್ ಸ್ಟಾಕ್ಸ್ಗಳನ್ನ ಕೂಡ ಸೀಕ್ವೆಸ್ಟ್ ಮಾಡೋದ್ರಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನುವಂಥದ್ದು ಇದರಿಂದ ನಮಗೆ ತಿಳಿಯುತ್ತೆ. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಲ್ಲಿ ಲ್ಯಾಂಡ್ ಬೇಸ್ಡ್ ಸಿಂಕ್ಗಳ ಪಾತ್ರವೂ ಕೂಡ ಬಹಳಷ್ಟಿದೆ. ಅದರಲ್ಲೂ ಕೂಡ ಅರಣ್ಯಗಳು ಲ್ಯಾಂಡ್ ಬೇಸ್ಡ್ ಸಿಂಕ್ ಆಗಿ ಕೂಡ ಇನ್ಕ್ಲೂಡ್ ಆಗಿರ್ತವೆ ಅರಣ್ಯ ಪ್ರದೇಶಗಳು. ಈ ಗ್ರಿಸ್ಕಾಮ್ 2017ರಲ್ಲಿ ತಂದಂತ ಒಂದು ಅಧ್ಯಯನದ ಪ್ರಕಾರವಾಗಿ ನ್ಯಾಚುರಲ್ ಕ್ಲೈಮೇಟ್ ಸೊಲ್ಯೂಷನ್ ಅದರಲ್ಲಿ ಫಾರೆಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ರೀತಿಯ ಲ್ಯಾಂಡ್ ಬೇಸ್ಡ್ ಸಿಂಕ್ಗಳು ಅಪ್ ಟು 37% ಆಫ್ ಎಮಿಷನ್ ರಿಡಕ್ಷನ್ ಮಾಡೋದಕ್ಕೆ ನೆರವಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನ ತಿಳಿಸುತ್ತೆ. ಗ್ಲೋಬಲ್ ಟೆಂಪರೇಚರ್ ಅನ್ನ 2 ಡಿಗ್ರಿ ಸೆಲ್ಸಿಯಸ್ನ ಒಳಗಡೆ ಇಡಬೇಕು ಅನ್ನುವಂಥ ಒಂದು ಗುರಿ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಈ ರೀತಿಯ ಲ್ಯಾಂಡ್ ಬೇಸ್ಡ್ ಸಿಂಕ್ಗಳು ಕೂಡ ಸಾಕಷ್ಟು ನೆರವಾಗುತ್ತೆ. ಇವುಗಳಲ್ಲೂ ಕೂಡ ಫಾರೆಸ್ಟ್ಗಳು ಭಾಗವಾಗಿರ್ತಕ್ಕಂಥದ್ದು. ಇನ್ನು IPCC ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಈ ಪ್ಯಾನಲ್ ಹೇಳುವಂತೆ ಕೂಡ ಸದ್ಯ ನಾವು ಹೆಚ್ಚು ಬಳಕೆ ಮಾಡುವಂತ ಟ್ರೀ ಪ್ಲಾಂಟಿಂಗಿನ ಮೋಡನ್ನ ಹೊರತುಪಡಿಸಿಯೂ ಕೂಡ ನ್ಯಾಚುರಲ್ ರೀಜನರೇಷನ್ ಮಾಡೆಲ್ ಅನ್ನುವಂಥದ್ದು 32% ಕಾರ್ಬನ್ ಸ್ಟೋರೇಜ್ ಅನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಈ IPCCಯ ರಿಪೋರ್ಟ್ ಒಂದು ತಿಳಿಸ್ತಾ ಇದೆ. ಅಂದ್ರೆ ನ್ಯಾಚುರಲ್ ರೀಜನರೇಷನ್ ಮಾಡೆಲ್ ಆಗಿ ಕಾಡುಗಳು ಇಲ್ಲಿ ನಮಗೆ ಕಾರ್ಯ ಮಾಡುವಂಥದ್ದು. ಹಾಗೆ ಲ್ಯಾಂಡ್ ಬೇಸ್ಡ್ ಸಿಂಕ್ಗಳಾಗಿ ಕೂಡ ಇವು ಕಾರ್ಯ ಮಾಡ್ತವೆ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಏನಿತ್ತು ಕ್ಲೈಮೇಟ್ ಚೇಂಜ್ನ ಬಗ್ಗೆ 2013ರಲ್ಲಿ ರೆಡ್ಯೂಸಿಂಗ್ ಎಮಿಷನ್ಸ್ ಫ್ರಮ್ ಡಿಫಾರೆಸ್ಟೇಷನ್ ಅಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ಅಂತ ಹೇಳಿ ಅಲ್ಲಿಯೂ ಕೂಡ ಅರಣ್ಯಗಳ ಮಹತ್ವವನ್ನು ಎತ್ತಿ ಹಿಡಿದಿದೆ. ಕ್ಲೈಮೇಟ್ ಚೇಂಜ್ ಅನ್ನ ಡಿಕ್ರೀಸ್ ಮಾಡೋದಕ್ಕೆ ಅದರ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡೋದಕ್ಕೆ ಯಾವ ರೀತಿಯಾಗಿ ಅರಣ್ಯಗಳು ಬಹುಮುಖ್ಯವಾಗುತ್ತೆ ಅನ್ನುವಂಥದ್ದನ್ನ. ಇನ್ನ ಭಾರತದಲ್ಲಿನ ಡಿಫಾರೆಸ್ಟೇಷನ್ ಮತ್ತು ಡಿಗ್ರೇಡೇಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸ್ಟೇಟ್ ಆಫ್ ದಿ ಫಾರೆಸ್ಟ್ ರಿಪೋರ್ಟ್ಸ್ ಗಳನ್ನ ನಾವು 1989ರ ರಿಪೋರ್ಟ್ 2019ರ ರಿಪೋರ್ಟ್ಸ್ ಗಳನ್ನ ಕಂಡಾಗ ನಮಗೆ ತಿಳಿದು ಬರುವಂತ ಒಂದು ಮುಖ್ಯವಾದಂತ ಅಂಶ ಅಂತ ಅಂದ್ರೆ ಪ್ರತಿ ವರ್ಷವೂ ಕೂಡ ಆನ್ ಎನ್ ಆವರೇಜ್ 1.57 ಲ್ಯಾಕ್ ಹೆಕ್ಟೇರ್ಸ್ಗಳಷ್ಟು ಕಾಡು ಅನ್ನುವಂಥದ್ದು ನಾಶವಾಗಿದೆ ಭಾರತದಲ್ಲಿ ಅನ್ನುವಂಥದ್ದು ತಿಳಿದು ಬರುತ್ತೆ. ಆಂಥ್ರೋಪೋಜೆನಿಕ್ ಪ್ರೆಷರ್ ಕೂಡ ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ರೀತಿಯ ಡಿಗ್ರೇಡೇಷನ್ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಎನ್ಕ್ರೋಚ್ಮೆಂಟ್ ಆಗಿರಬಹುದು ಅಥವಾ ಗ್ರೇಸಿಂಗ್ ಆಗಿರಬಹುದು ಮತ್ತು ಫಾರೆಸ್ಟ್ಗಳು ಇವತ್ತು ಫೈರ್ಗೆ ಏನು ಸಬ್ಜೆಕ್ಟ್ ಆಗ್ತಿದ್ದಾವೆ ಈ ಕಾರಣಗಳಾಗಿರ್ಬೋದು. ಈ ರೀತಿಯ ಆಂಥ್ರೋಪೋಜೆನಿಕ್ ಪ್ರೆಷರ್ಸ್ಗಳು ಕೂಡ ಮುಖ್ಯವಾದಂತ ಒಂದು ಕಾರಣ ಆಗ್ತಿದೆ ಕಾಡು ನಾಶ ಆಗೋದಕ್ಕೆ. ಹಾಗಾಗಿ ಭಾರತದಲ್ಲಿ ಡಿಗ್ರೇಡೇಷನ್ ಅನ್ನುವಂಥದ್ದು ಹೆಚ್ಚಿನದಾಗೆ ಆಗ್ತಾ ಇದೆ. ಆದರೂ ಕೂಡ ಫಾರೆಸ್ಟ್ಸ್ ಅನ್ನ ನಾವು ಬೆಳೆಸುವಂಥದ್ದು ನಮ್ಮ ಮುಖ್ಯವಾದಂತ ಒಂದು ಉದ್ದೇಶ ಆಗಬೇಕು. ಅದರ ಕಡೆಗೆ ಹೆಚ್ಚಿನ ಮಹತ್ವವನ್ನ ನೀಡಬೇಕು. ನಾವೇನು ಈ COP26 ಅಲ್ಲಿ ನೆಟ್ ಝೀರೋವನ್ನ 2070ರಲ್ಲಿ ಅಚೀವ್ ಮಾಡ್ತೇವೆ ಅನ್ನುವಂಥ ಒಂದು ಕಮಿಟ್ಮೆಂಟ್ ಅನ್ನ ನಾವಿಲ್ಲಿ ಹೇಳಿದ್ದೇವೆ. ಈ ಕಮಿಟ್ಮೆಂಟ್ ಅನ್ನ ನಾವು ಅಚೀವ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಫಾರೆಸ್ಟ್ಗಳ ಪಾತ್ರ ಬಹುಮುಖ್ಯವಾಗುತ್ತೆ ಅನ್ನುವಂಥದ್ದನ್ನ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನ ಈ ರೀತಿ ಕಾರ್ಬನ್ ಸೀಕ್ವೆಸ್ಟ್ರೇಷನಿನ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದ್ರಲ್ಲಿ ಜನಗಳ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಕೂಡ ಬಹುಮುಖ್ಯವಾಗುತ್ತೆ. ಪೀಪಲ್ ಪಾರ್ಟಿಸಿಪೇಷನ್ ಇರಬೇಕು ಅಂತ ಹೇಳಿ ಲೇಖಕರು ಇಲ್ಲಿ ಗುರುತಿಸ್ತಾ ಇದ್ದಾರೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 1988ರ ಪ್ರಕಾರವಾಗಿ ಭಾರತ 1990ರಲ್ಲಿ ಲೋಕಲ್ ಕಮ್ಯುನಿಟೀಸ್ಗಳನ್ನ ಪಾರ್ಟ್ನರ್ಶಿಪ್ ಮೋಡ್ನಲ್ಲಿ ಎಂಗೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಪ್ರೊಟೆಕ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ಫಾರೆಸ್ಟ್ಗಳ ವಿಚಾರದಲ್ಲಿ ವೇಸ್ಟ್ ಲ್ಯಾಂಡ್ಸ್ಗಳನ್ನ ಕಾನ್ಸೆಪ್ಟ್ ಆಫ್ ಕೇರ್ ಅಂಡ್ ಶೇರ್ ಅನ್ನ ತರೋದ್ರ ಮುಖಾಂತರವಾಗಿ ಫಾರೆಸ್ಟ್ಗಳನ್ನಾಗಿ ಬದಲಾಯಿಸೋದಕ್ಕೆ ಪ್ರಯತ್ನವನ್ನ ಮಾಡುತ್ತೆ.
ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳ ಫಾರ್ಮೇಷನ್ ಆಗುವಂಥದ್ದು ಇದು ಕೂಡ ಪಾರ್ಟಿಸಿಪೇಟರಿ ಅಪ್ರೋಚ್ ಅನ್ನ ತರೋದಕ್ಕೆ ಅಂತ ಹೇಳಿ ಮಾಡಿದಂಥ ಒಂದು ಇಂಪಾರ್ಟೆಂಟ್ ಎಫರ್ಟ್ ಆಗಿರುತ್ತೆ. ಇದರಿಂದಾಗಿ 1.18 ಲ್ಯಾಕ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಮುಂದಿನ ದಿನಗಳಲ್ಲಿ ಫಾರ್ಮ್ ಆಗುವಂಥದ್ದು. 25 ಮಿಲಿಯನ್ ಹೆಕ್ಟೇರ್ಸ್ಗಳಷ್ಟು ಫಾರೆಸ್ಟ್ ಏರಿಯಾವನ್ನ ಮ್ಯಾನೇಜ್ ಮಾಡುವಂತ ಕಾರ್ಯವನ್ನ ಈ ರೀತಿಯ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಮಾಡಿರ್ತಕ್ಕಂಥದ್ದು. ಮತ್ತು ನ್ಯಾಷನಲ್ ಪಾರ್ಕ್ ಆಗಿರಬಹುದು, ಬರ್ಡ್ ಸ್ಯಾಂಚುರೀಸ್ ಆಗಿರಬಹುದು, ಟೈಗರ್ ರಿಸರ್ವ್ಸ್ಗಳಾಗಿರ್ಬೋದು, ಇಲ್ಲಿಯೂ ಕೂಡ ಎಕೋ ಡೆವಲಪ್ಡ್ ಕಮಿಟೀಸ್ ಅಂತ ಹೇಳಿ ಇನಿಷಿಯಲಿ ಈ ರೀತಿಯ ಒಂದು ಹೆಸರಿನ ಅಡಿಯಲ್ಲಿ ಎಕ್ಸಿಸ್ಟ್ ಆಗಿದ್ದಂತ ಕಮಿಟೀಸ್ಗಳು ಎಫೆಕ್ಟಿವ್ ಅಂತ ಹೇಳಿ ಪ್ರೂವ್ ಮಾಡಿವೆ. ಹಾಗಾಗಿ ಅದೇ ಲೈನ್ಸ್ ಗಳ ಆಧಾರದ ಮೇಲೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಕೂಡ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ಎಫೆಕ್ಟಿವ್ ಆಗಿ ಮಾಡಬಲ್ಲವು ಅಂತ ಹೇಳಿ ಅವುಗಳ ಫಾರ್ಮೇಷನ್ ಆದಂಥದ್ದು. ಆದ್ರೆ ಇವತ್ತು ಫಾರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬರುವಂತ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳಿಗೆ ಅವುಗಳ ಕಂಪ್ಲೀಷನ್ಗೆ ಬೇಕಾಗುವಂತ ಸಬ್ಸಿಕ್ವೆಂಟ್ ಫಂಡಿಂಗ್ ಅನ್ನುವಂಥದ್ದು ಸರಿಯಾದ ಸಮಯಕ್ಕೆ ದೊರೆಯದರಿಂದಾಗಿ ಅವುಗಳ ಫಂಕ್ಷನಾಲಿಟಿಯ ಮೇಲೆ ಅದು ತೊಡಕನ್ನ ಉಂಟು ಮಾಡ್ತಿದೆ. ಮತ್ತು ಫಾರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುವಲ್ಲಿ ಏನು NGOsಗಳು ಅಥವಾ ಲೋಕಲ್ ಕಮ್ಯುನಿಟೀಸ್ಗಳು ಪಾರ್ಟಿಸಿಪೇಷನ್ ಅನ್ನ ಮಾಡಬೇಕಾಗಿತ್ತು, ಅವುಗಳ ಸಪೋರ್ಟ್ ಅನ್ನುವಂಥದ್ದು ಇವತ್ತು ಕೊರತೆ ಆಗ್ತಾ ಇದೆ. ಇನ್ನು ಸಾಕಷ್ಟು ಫೇಮಸ್ ಪ್ರಾಜೆಕ್ಟ್ಸ್ಗಳಾದಂಥ ಪ್ರಾಜೆಕ್ಟ್ ಟೈಗರ್ ಆಗಿರಬಹುದು, ಇನ್ನು ಫೈರ್ ಮ್ಯಾನೇಜ್ಮೆಂಟ್ನ ವಿಚಾರದಲ್ಲಾಗಿರ್ಬೋದು, ಅರಣ್ಯಗಳಲ್ಲಿ ಏನು ಸಡನ್ ಆಗಿ ಬೆಂಕಿ ಅನ್ನುವಂಥದ್ದು ಹೊತ್ತುಕೊಂಡು ಅರಣ್ಯ ಪ್ರದೇಶಗಳು ಸಾವಿರಾರು ಎಕರೆಗಳ ನಷ್ಟು ಅರಣ್ಯ ಪ್ರದೇಶಗಳು ಈಗ ಫೈರ್ನಿಂದ ಹಾಳಾಗ್ತದೆ. ಈ ರೀತಿಯ ಅಗ್ನಿ ಅನಾಹುತಗಳನ್ನ ತಡೆಯುವಲ್ಲಿ ಆಗಿರಬಹುದು, ಪ್ರಾಜೆಕ್ಟ್ ಟೈಗರ್ನಂತ ಇಂಪಾರ್ಟೆಂಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ಗಳಲ್ಲಿ ಆಗಿರಬಹುದು, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೇಟ್ಸ್ ನಂತ ಪ್ರೋಗ್ರಾಮ್ ಆಗಿರಬಹುದು, ಕ್ಯಾಂಪಾ ಆಗಿರಬಹುದು, ಈ ಎಲ್ಲ ಯೋಜನೆಗಳಲ್ಲಿ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳ ಮುಖಾಂತರವಾಗಿ ಲೋಕಲ್ ಕಮ್ಯುನಿಟೀಸ್ಗಳ ಪಾರ್ಟಿಸಿಪೇಷನ್ ಅನ್ನ ಎನ್ಶೂರ್ ಮಾಡೋದ್ರಲ್ಲಿ ಪಾಲಿಸಿ ಸಪೋರ್ಟ್ ಕೂಡ ಲ್ಯಾಕಿಂಗ್ ಆಗ್ತಾ ಇರ್ತಕ್ಕಂಥದನ್ನ ಗುರುತಿಸಬಹುದಾಗತ್ತೆ. ಇದರಿಂದಾಗಿ ಎಫೆಕ್ಟಿವ್ನೆಸ್, ಲೋಕಲ್ ಕಮ್ಯುನಿಟೀಸ್ಗಳ ಇನ್ವಾಲ್ವ್ಮೆಂಟ್ ಗ್ರಾಜುಯಲ್ ಆಗಿ ಡಿಕ್ರೀಸ್ ಆಗ್ತಿರೋದನ್ನ ಕಾಣ್ತಾ ಇದ್ದೇವೆ. ಹಾಗಾಗಿ ಲೋಕಲ್ ಇನ್ಸ್ಟಿಟ್ಯೂಷನ್ಸ್ಗಳಾದಂಥ ಗ್ರಾಮ ಪಂಚಾಯತ್ ಅಥವಾ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳು ಈಗ ಕನ್ಸಲ್ಟೇಟಿವ್ ಇನ್ಸ್ಟಿಟ್ಯೂಷನ್ ಆಗಿ ರಿಸ್ಟ್ರಿಕ್ಟ್ ಆಗದೆ ಪ್ಲಾನಿಂಗ್ ಮತ್ತು ಇಂಪ್ಲಿಮೆಂಟೇಷನ್ನಿನ ಪಾರ್ಟ್ನರ್ಸ್ಗಳಾಗಿ ಕಾರ್ಯ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತಿದೆ. ಒಟ್ಟಾರೆ ಪೀಪಲ್ ಪಾರ್ಟಿಸಿಪೇಷನ್ ಅನ್ನು ಹೆಚ್ಚುಗೊಳಿಸೋದಕ್ಕೆ ಲೀಗಲ್ ಮತ್ತು ಪಾಲಿಸಿ ಮೆಕ್ಯಾನಿಸಮ್ ಅನ್ನ ಈಗ ನಾವು ಆದಷ್ಟು ಶೀಘ್ರದಲ್ಲಿ ರಿವಿಸಿಟ್ ಮಾಡಬೇಕಾಗತ್ತೆ. ಈ ಮೂಲಕ ನೆಟ್ ಝೀರೋ ಟಾರ್ಗೆಟ್ಸ್ ಗಳನ್ನ ಅಚೀವ್ ಮಾಡೋದ್ರಲ್ಲಿ ಪೀಪಲ್ ಪಾರ್ಟಿಸಿಪೇಷನ್ನಿನ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಲೋಕಲ್ ಕಮ್ಯುನಿಟೀಸ್ಗಳಿಗೆ ಇನ್ಸೆಂಟಿವೈಸ್ ಮಾಡಬೇಕಾಗತ್ತೆ. ರಿಸ್ಟೋರೇಷನ್ ಇಂಟರ್ವೆನ್ಷನ್ಸ್ ಗಳನ್ನ ಮಾಡೋದಕ್ಕೆ ಫಂಡ್ ಫ್ಲೋ ಆಗುವಂಥದ್ದನ್ನ ಎನ್ಶೂರ್ ಮಾಡಬೇಕಾಗತ್ತೆ. ತೆಲಂಗಾಣದಲ್ಲಿ ಇತ್ತೀಚೆಗೆ ತೆಲಂಗಾಣ ಹರಿತ ನಿಧಿ ಅನ್ನುವಂಥ ಒಂದು ಪ್ರಾವಿಷನ್ ಅನ್ನ ಕ್ರಿಯೇಟ್ ಮಾಡಲಾಯಿತು. ಈ ಮೂಲಕ ತೆಲಂಗಾಣ ಅನ್ನುವಂಥದ್ದು ಪಂಚಾಯತ್ ಮತ್ತು ಮುನಿಸಿಪಲ್ ಆಕ್ಟ್ಸ್ಗಳಿಗೆ ಅಮೆಂಡ್ಮೆಂಟ್ ಅನ್ನ ತಂದು ಪಾಲಿಸಿ ಇಂಟರ್ವೆನ್ಷನ್ಸ್ಗಳ ಮುಖಾಂತರವಾಗಿ ಪೊಲಿಟಿಕಲ್ ಪ್ರಯಾರಿಟಿಯನ್ನ ಕೂಡ ಇಲ್ಲಿ ನೀಡಲಾಗಿದೆ. ಅಪ್ರೋಪ್ರಿಯೇಟ್ ಪಾಲಿಸಿ ಇಂಟರ್ವೆನ್ಷನ್ಸ್ಗಳನ್ನ ಮಾಡಲಾಗಿದೆ. ಈ ರೀತಿಯ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಅನ್ನ, ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅನ್ನ ನೀಡಬೇಕಾಗತ್ತೆ. ಭಾರತದಲ್ಲಿ ನಾವು ಪೀಪಲ್ ಪಾರ್ಟಿಸಿಪೇಷನ್ ಹೆಚ್ಚಾಗಬೇಕು ಅಂತ ಅಂದ್ರೆ ಗ್ಲಾಸ್ಗೋ ಲೀಡರ್ಸ್ ಡಿಕ್ಲರೇಷನ್ ಆನ್ ಫಾರೆಸ್ಟ್ ಅಂಡ್ ಲ್ಯಾಂಡ್ ಯೂಸ್ ಅನ್ನುವಂಥದ್ದಕ್ಕೆ ಭಾರತ ಸಹಿ ಹಾಕಿಲ್ಲ, ಭಾರತ ಇದರ ಸಿಗ್ನೇಟರಿ ಆಗಿಲ್ಲ ಅಂದ್ರೂ ಕೂಡ ಲ್ಯಾಂಡ್ ಟೆನ್ಯೂರ್ ಮತ್ತು ಫಾರೆಸ್ಟ್ ರೈಟ್ಸ್ ಆಫ್ ಪಾರ್ಟಿಸಿಪೇಟರಿ ಕಮ್ಯುನಿಟೀಸ್ ಏನಿದೆ ಇವುಗಳನ್ನ ಕನ್ಸಿಡರ್ ಮಾಡ್ಕೊಳ್ತಾ ಆಕ್ಸಲರೇಟೆಡ್ ಫಿನಾನ್ಸಸ್ ಅನ್ನ ನಾವು ನೀಡಿದ್ದೇ ಆದ್ರೆ ಇದು ನಮ್ಮ ರೇಸ್ ಏನಿದೆ ನೆಟ್ ಝೀರೋವನ್ನ ಅಚೀವ್ ಮಾಡೋದಕ್ಕಿರುವಂತ ರೇಸ್ನಲ್ಲಿ ನಾವು ಸಕ್ಸಸ್ಫುಲ್ ಆಗೋದಕ್ಕೆ ನೆರವಾಗುತ್ತೆ ಅನ್ನುವಂಥದ್ದನ್ನ ಲೇಖಕರು ಇಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಮೈನ್ಸ್ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋದಾದ್ರೆ ಇಷ್ಟು ಹೊತ್ತು ನಾವು ಆರ್ಟಿಕಲ್ನಲ್ಲಿ ಪೀಪಲ್ ಪಾರ್ಟಿಸಿಪೇಷನ್ ಎಷ್ಟು ಮುಖ್ಯ ಆಗುತ್ತೆ, ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡಬೇಕು ಅಂತ ಅಂದ್ರೆ ನೆಟ್ ಝೀರೋವನ್ನ ಅಚೀವ್ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗಾಗಿ ಇದರ ಬಗೆಗೆ ಒಂದು ಮೈನ್ಸ್ ಪ್ರಶ್ನೆಯನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಪೀಪಲ್ ಪಾರ್ಟಿಸಿಪೇಷನ್ ಟು ಅಚೀವ್ ದ ಡಿಸೈರ್ಡ್ ಟಾರ್ಗೆಟ್ ಆಫ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳಿ ಅಂಡ್ ಸಜೆಸ್ಟ್ ದಿ ವೇ ಫಾರ್ವರ್ಡ್ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಕೇಳ್ತಾ ಇದೆ. ಇಂಥ ಒಂದು ಪ್ರಶ್ನೆಗೆ ನೀವು ಆರ್ಟಿಕಲ್ ಅನ್ನ ಸಂಪೂರ್ಣವಾಗಿ ಓದಿ ನೀವು ಅರ್ಥ ಮಾಡಿಕೊಂಡು ಹಾಗೆ ನಮ್ಮ ವಿಡಿಯೋವನ್ನು ಕೂಡ ನೋಡಿದ್ರಿಂದ ನಿಮಗೆ ಬರುವಂತ ನಿಮ್ಮ ಐಡಿಯಾಸ್ಗಳಿಂದ ನೀವು ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ನಿಮ್ಮ ಉತ್ತರಗಳನ್ನು ನೀವು ಅಪ್ಲೋಡ್ ಮಾಡಬಹುದು. ಮುಂಬರುವಂತ ದಿನಗಳಲ್ಲಿ ನಾವು ನಿಮ್ಮ ಉತ್ತರಗಳನ್ನು ಇನ್ನೂ ಹೇಗೆ ಎನ್ಹಾನ್ಸ್ ಮಾಡಬಹುದಿತ್ತು ಅಥವಾ ನಿಮ್ಮ ಉತ್ತರ ಎಷ್ಟು ಕ್ವಾಲಿಟಿಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ನಾವು ತಿಳಿಸ್ಕೊಡ್ತೇವೆ. ಅಥವಾ ನೀವು ನಿಮ್ಮ ನೋಟ್ಬುಕ್ನಲ್ಲಾದ್ರೂ ಕೂಡ ಈ ರೀತಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತಾ ಹೋದ್ರೆ ನಿಮಗೂ ಕೂಡ ಮೇನ್ಸ್ ಪ್ರಶ್ನೆಗಳು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಉತ್ತರಗಳನ್ನು ತಿಳಿಸಬೇಕು ಅನ್ನುವಂಥದ್ದು ನಿಮಗೆ ಅಭ್ಯಾಸ ಬೆಳೀತಾ ಹೋಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.